ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು, ಎಂ ಬಿ ಪಾಟೀಲ್ರು, ಈ ಈಶ್ವರ್ ಖಂಡ್ರೆ ಕಾಂಪಿಟೇಷನ್ ಐತಿ. ಸಿದ್ದರಾಮಯ್ಯವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಿಗಿಂದ ಅಂತೇಳಿ ಎಂ ಬಿ ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗ ನಮ್ಮ ಒಂದಿಟ್ಟು ಪೇಡ ಸ್ವಾಮಿಗಳನ್ನ ತಂದು ಹಿಂಗೆ ಆಶೀರ್ವಾದ ಮಾಡೋದು. ಇದು ಆಶೀರ್ವಾದ ಸನಾತನ ಧರ್ಮದ್ದು. ಸನಾತನ ಧರ್ಮ ಬೇಡಪ್ಪ, ಆಶೀರ್ವಾದ ಹಿಂಗೆ ಮಾಡೋದು ಇದು ತಪ್ಪಾಗ್ತೈತೆ. ನೀವು ಇನ್ನು ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ. ನಾನು ಕಾಂಗ್ರೆಸ್ದ ಹೋಗ್ತಾರೆ ಅಲ್ರಿ ನಾ. ಹಾಂ, ಅವ್ರವ್ರ ಕಾಂಪಿಟೇಷನ್ ನಡೆದೈತೆ ರೀ. ಕಾಂಪಿಟೇಷನ್ ನಡೀದೇ ಅಲ್ಲ. ನಾವೇ ನೋಡ್ರಿ, ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, ಎಂ ಬಿ ಪಾಲ್ಟ್ರೆ ಆದರೂ ವಿರೋಧಿಲ್ಲ. ಯಾರು ಆಗಲ್ಲಕ್ಕ ಅವ್ರ ಪಾಲ್ಟ್ಯಾಗ ಹೆಂಗಾದ್ರೆ 2028 ಅದು ಮಣ್ಣಾಗ ಹೋಗೋದು. ಕೊನೆಗೆ ಯಾರ್ಯಾರು ಆಗೋರಿದ್ರೆ ಆಗ್ರಿ. ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ. ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು. ಪ್ರಮುಖವಾದ ವಿಚಾರ ಅಂದರೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ